ನೀ ಪಕ್ಕದಲ್ಲಿ ಏನು ಯಕ್ಷನ ಕಾಲು ಎದೆಯಲ್ಲಿಂಟು ಒಂದೇ ಬೊಬ್ಬೆ. ಅಯ್ಯೋ ಎದೆ ನೋವು ಅಂತ ನೀ ಏನು ಹೇಳಿದೆ? ನಾನು ಹೇಳಿದೆ ಎದೆ ನೋವು ಅಂತ ಬೊಬ್ಬೆ ಹಾಕಬೇಡಿ, ಸಮಸ್ಯೆ ಪರಿಹಾರ ಆಗುವುದಿಲ್ಲ, ಮತ್ತೆ ಎಕ್ಸರೆ ತೆಗೀರಿ. ಕಾಲಿಕ್ಕಂದು ಯಕ್ಷ ಅಲ್ವಾ? ಯಕ್ಷನೇ ತೆಗಿ ಅಂತ ಹೇಳ್ಬೇಕು. ಯಕ್ಷನೇ ತೆಗಿ ಅಂತ ಹೇಳಿದ್ರೆ ಅದು ಏಕವಚನ ಆಗುದಿಲ್ವ ತಾಯಿ? ಅದಕ್ಕೆ ಅವನಿಗೆ ಏಕವಚನದಲ್ಲಿ ನಾನು ಕರೆದ ಅಂತ ಹೇಳಿ ಕೋಪ ಬಂದು ಅಲ್ಲಿಂದ ಕಾಲು ತೆಗೆದು ನನ್ನೇ ತೆಗೆದ್ರೆ ನೀ ಹೋಗ್ತಿದ್ದಿ. ಅದಕ್ಕೆ ಅವನಿಗೆ ಮರ್ಯಾದೆ ಬರ್ತದ್ದು. ಯಕ್ಷರೇ ತೆಗಿ, ಕಾಲು ತೆಗಿ. ಕಾಲಿನ ಯಕ್ಷರೇ ಬೇರೆ ಮಾಡಬೇಡ, ಯಕ್ಷರೇ ಕಾಲು ತೆಗಿ. ಯಕ್ಷರೇ ಕಾಲು ತೆಗಿ ಹೇಳಿದ್ದೆ ತಾನೆ. ನನ್ನದೊಂದು ಮಾತಿಗೆ ಗೌರವವನ್ನು ಕೊಟ್ಟು ಜೊತೆಯಿಂದ ಕಾಲು ತೆಗೆದು 4 ಹೆಜ್ಜೆ ಹಿಂದೆ ಹೋಗಿ ಮತ್ತೊಮ್ಮೆ ಗರ್ರ 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 ಮಲಗಿದ್ರ ಅವ್ರು ಮಲಗಿಕೊಂಡು ಯುದ್ಧ ಮಾಡ್ತಾರೆ. ನಿಮ್ಮ ಅನುಭವ ಇಲ್ಲ. ಯುದ್ಧದ ವೈಖರಿಯನ್ನು ನೋಡಿ. ವೈಖರಿ ಪ್ರಥಮ ವೈಖರಿ ಆಡುವಲ್ಲ ಮೇಕೆ ನಿನ್ನ ಹತ್ರ ಏನು ಅಂತ ಹೇಳಿ ನೀ ಯಾರು? ಗೊತ್ತಾಗಿಲ್ಲ ನನಗೆ. ಏನು ಆಲೋಚನೆ? ನಿಮ್ಮ ಗಂಡ ಯಾರು ಹೇಳಿ? ಪ್ರೀತಿ ಮಾಡಿ ಮತ್ತೆ ಯಾರಿಗೆ ಗಂಡ? ನಾನು ಮತ್ತು ಯಾರು ದೊಡ್ಡ ಮನೆಗೆ? ನನ್ನ ಮನೆಗೆ ದೊಡ್ಡ ಮನೆಗೆ ಏನು ತಾಯಿ? ಅಮ್ಮನಮ್ಮ ದೊಡ್ಡಮ್ಮ ಭಾಷೆ ಕೊಟ್ಟು ಹೋದದ್ದು ಹೇಗೆ? ಮತ್ತೋಗಿದೆ ಚಿಂಚುಗುರಿ ಅಂತ ಅಲ್ಲ ನಿಮ್ಮ ಗಂಡ ಹೌದು ನಾನಿದ್ದೇನೆ ಅಂತ ಹೇಳಿ ನಿಮ್ಮ ತಗೋತಿದ್ದವರು. ಪಕ್ಕಕ್ಕೆ ಹೋಗುವಾಗ ನೀನು ನನ್ನ ಜೊತೆ ಬರಬೇಕು ಅಂತ ನನ್ನನ್ನು ಕೂಡ ನೋಡಿ ವರ್ತಮಾನದ ವಿತರಿಸಿಗೆ ತರಬೇಕು. ನಾತನ ಒಟ್ಟಿಗೆ ನೂತನಾಗಿ ಹೌದು ನಿನಗೆ ಅಲ್ಲಿಂದ ಬರ್ಬೇಕು. ನಾನು ಸ್ವರ್ಗದಿಂದ ನೇರವಾಗಿ ಬಂದದ್ದು. ಹಾಗಿದ್ರೆ ವಿಷಯ Puri, puri, puri,
ಸ್ವರ್ಗದ ಒಳಗೆ ಕಾಲಿಟ್ಟ ಮತ್ತೆ ಕಾಲಿಟ್ಟ ಆಯ್ತು. ಮತ್ತೆ ವಿಚಂಡ ಯಾರ ವಿಷಯ ವಿಷ್ಣು ಮಾಡಿ ನಮಗೆ ಆಯ್ತಾ ಅದಕ್ಕೆ ವಿಷ್ಣು ಮಾಡಿ ಅಣ್ಣ ಅಂತ ಹೇಳಿದ್ರೆ ದೊಡ್ಡರಾಗುದಿಲ್ಲ. ಅದಕ್ಕೆ ವಿಷ್ಣು ಅಣ್ಣ ಹೋಗಿ ಸ್ವರ್ಗವನ್ನು ಹೀಗೆ ನೋಡಿದ್ದೆ ತಲುಪಿದ್ದೆ ತಡ ಯಾರು ದೇವತೆಗಳು ಕಾಣುದಿಲ್ಲ. ಹೌದಾ? ಸಭಾ ಸ್ವರ್ಗದ ಸಭಾ ಪೀಠ ನಾವು ಖಾಲಿಯಾಗಿತ್ತು. ಅಮ್ಮ ಅಷ್ಟದಿಕ್ಪಾಲಕರು 8 ಮಂದಿ ಮಾತ್ರ ಇದ್ದದ್ದು. ಅಷ್ಟೊಂದು ಎಂಟೆ ಬಂದು ನಿಮ್ಮ ಗಂಡನಿಗೆ ಯುದ್ಧವನ್ನು ಮಾಡಿದ್ರು. ಮಾಡಿ ಕೈ ಸಾಲದಾಗಿ ಹೋಗಿ ಅಲ್ಲಿಗೆ ಸೋತು ಪುಸ್ತಕ ಮಾಡಿ ಓಡಿ ಹೋದು ಹೋಗ್ಲಿ ಬೇಡ. ಹೋದವರ ವಿಚಾರ ನಾವ್ಯಾಕೆ? ಹೌದು, ನಮಗೆ ನಿರೀಕ್ಷೆ ಇರುವುದು ಯಾರು? ಸುರೇಶನ ಮೇಲೆ. ಸುರೇಶ ಬಂದ್ರ ಸುರೇಶನ ಮೇಲೆ ಅವನ ನಿರೀಕ್ಷೆಯಲ್ಲಿರುವಾಗ ದೂರದಿಂದ ಬಂದು ನೋಡ್ತಾ ಇದ್ದಾನೆ. ಹೀಗೆ ನಿಮ್ಮ ಗಂಡ ಕೂಡ ನೋಡಿದ್ರು. ಬಂದೆಯ ನೋಡಿದ್ದು ನಿನ್ನ ನಿರೀಕ್ಷೆಯಲ್ಲಿದ್ದದ್ದು ದೇವೇಂದ್ರ. ಅದು ಅಷ್ಟೇ ಹೇಳ್ಬೇಡ. ನೇಂದ್ರ ಅಲ್ವಾ ದೇವೇಂದ್ರ? ನಿನ್ನಲ್ಲಿ ಎತ್ತದ್ದು ಪೌರುಷ ಉಂಟ. ನನ್ನೊಂದಿಗೆ ಕಾಳಗವನ್ನು ನೀಡು ಹೇಳಿದ್ದೆ ತಡ. ದೂರದಲ್ಲಿರುವಂತಹ ಸುರೇಶ ಬಂದ ನಿಮ್ಮ ಗಂಡನಿಗೆ ಯುದ್ಧಕ್ಕಾಗಿ ನಿಂತ. ಇಬ್ಬರಿಗೆ ಜಟಪಿಟಿ ಆದದಲ್ಲಮ್ಮ. ಜಟಪಟಿಯ ಯುದ್ಧ ಆಯ್ತು. ಯುದ್ಧ ದೊಡ್ಡದಾಗಿ ಅಸ್ತ್ರಗಳ ಪ್ರಯೋಗ ಆಯ್ತು. ಯುದ್ಧ ಮಾಡಿ ಕೊನೆಗೆ ಬೇಸರಾಗ್ತದೆ ಹೇಳಲಿಕ್ಕೆ. ಯಾಕೆ? ದೇವೇಂದ್ರ ನಿಮ್ಮ ಗಂಡನ ಕೈಯಲ್ಲಿ 4 ಪೆಟ್ಟು ತಿಂದದ್ದು ಓಡಿ ಹೋದ್ನ. ಅವನು ಯಾವಾಗ್ಲೂ ಓಡುವುದೇ ಆಯ್ತು. ಯಾವತ್ತು ನಿಂತಿದ್ದಾನೆ ಅಂತ ಹೋಗಿ ನಮಗೆ ಬೇಕಾದದ್ದು ಸ್ವರ್ಗ ಅಲ್ವೇ? ಹೌದು. ಶಿಕ್ಷಿತಾದ್ಮೇಲೆ ಮತ್ತೆ ನಾವು ಯಾಕೆ ಅವನನ್ನು ಬೆನ್ನಟ್ಟಿಸಿ ಹೊಡೆಯುವುದು? ಸ್ವರ್ಗದ ಪೀಠವನ್ನು ಏರಿಕೊಂಡು ನಡೀಲಿ. ಯಾವುದು ಸಾಂಸ್ಕೃತಿಕ ಕಾರ್ಯಕ್ರಮ ಏನಿದ್ರು ಪ್ರದರ್ಶನ ಆಗ್ಲಿ ಅಂತ ಹೇಳಿದ್ದೆ ತಡ. ಹಿಮ್ಮೇಳನಕ್ಕೆಲ್ಲ ಜನ ಬಂದ್ರ. ಮುಮ್ಮೇಳನಕ್ಕೆ ಕುಣಿಯುವುದವರು ಬಂದ್ರು. ಕುಣಿಯುವುದನ್ನು ಆರಂಭಿಸಿದ್ರು. ಎಲ್ಲರೂ ಸಂತೋಷದಿಂದ ಸಂಭ್ರಮದಿಂದ ನಾವೆಲ್ಲ ನಾಟ್ಯ ವೈಭವನ್ನೆಲ್ಲ ನೋಡುತ್ತಾ ಇರ್ಬೇಕಾದ್ರೆ ಅಮ್ಮ ಒಂದು ಅಚ್ಚರಿಯ ಘಟನೆ. ಯಾವುದು? ಯಾರು ದೇವತೆಗಳೆಲ್ಲ ಓಡಿ ಹೋಗಿದ್ದಾರೆ. ಸಭೆಯಲ್ಲಿ ಮಧ್ಯದಿಂದ ಒಬ್ಬ ಎತ್ತು ಬಂದದ್ದು. ಮಧ್ಯದಿಂದ ಎತ್ತು ಬಂದು ನಿಮ್ಮ ಗಂಡನಿಗಂತೂ ಹೀಗೆ ಬಾರಿಸುವುದಕ್ಕೆ ಕೈ ಎತ್ತು. ನನ್ನವರಿಗೆ ಹೊಡಿಲಿಕ್ಕೆ ಎಷ್ಟವ ಯಕ್ಷರಾಜ ಪಿಂಗಳಾಕ್ಷ ಅಲ್ಲಿಗೆ ಅಲ್ಲಿ ಬಂದು ನಿಂತು ರಗ 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 ಅಂದ್ರೆ ನಿಮ್ಮ ಗಂಟನ ಮುಖಕ್ಕೆ ಬಾರಿಸಿದ. ಅವರು ಸುಮ್ಮನೆ ಬಿಡುವುದಿಲ್ಲಪ್ಪ. ಅವರು ಬಿಡುವುದೇ ಇಲ್ಲ. ಅವನನ್ನ ಬಿಟ್ಟರೆ ಹೇಸಿಗೆ. ಯಾಕೆ? ನನ್ನವರು ಶಕ್ತಿಗಾರರು. ಶಕ್ತಿಗಾರ ನಿನ್ನಪ್ಪ ಶಕ್ತಿಗಾರರು ಕುಳಿತಿದ್ರ ಪೆಟ್ಟು ತಿಂದ ನಿಂತ್ರ ಈಗ ಹೊಡಿತಾರೆ. ನಾನು ಕೂಡ ಆಲೋಚನೆ ಮಾಡಿದ್ದು. ಇವ 4 ಹೆಜ್ಜೆ ಹಿಂದೆ ಹೋದದ್ದು ಓಡ್ತಾನೆ. ಮತ್ತಿಂದ ಓಡಿದ್ದರು. ಅಲ್ಲಿಂದ ರಭಸ ತಗೊಂಡ. ಅಲ್ಲಿಂದ ಮತ್ತೊಮ್ಮೆ ಪುನಃ ಎಡಕಾಲು ತೆಗೆದು ನಿಮ್ಮ ಗಂಟನ ಎದೆಗೆ. ಅಯ್ಯಯ್ಯೋ, ನನ್ನವರಿಗೆ ಎದೆ ಮೇಲೆ ಕಾಲಿ ಅವಾಗ ಅವರೇನು ಮಾಡಿದ್ದು? ಪೆಟ್ಟಾಗಿದೆ. ಓ ಹಾಗೆ. ನೀ ಪಕ್ಕದಲ್ಲಿ ಏನು ಯಕ್ಷನ ಕಾಲು ಎದೆಯಲ್ಲಿಂಟು. ಒಬ್ಬೆ ಅಯ್ಯೋ ಎದೆ ನೋವು ಅಂತ. ನೀ ಏನು ಹೇಳಿದೆ? ನಾನು ಹೇಳಿದೆ ಎದೆ ನೋವು ಅಂತ ಬೊಬ್ಬೆ ಹಾಕಬೇಡಿ, ಸಮಸ್ಯೆ ಪರಿಹಾರ ಆಗುವುದಿಲ್ಲ. ಮತ್ತೆ ಎಕ್ಸರೆ ತೆಗೀರಿ. ಕಾಲಿಕ್ಕಂದು ಯಕ್ಷ ಅಲ್ವಾ? ಯಕ್ಷನೇ ತೆಗಿ ಅಂತ ಹೇಳ್ಬೇಕು. ಯಕ್ಷನೇ ತೆಗಿ ಅಂತ ಹೇಳಿದ್ರೆ ಅದು ಏಕವಚನ ಆಗುದಿಲ್ವ ತಾಯಿ? ಅದಕ್ಕೆ ಅವನಿಗೆ ಏಕವಚನದಲ್ಲಿ ನಾನು ಕರೆದ ಅಂತ ಹೇಳಿ ಕೋಪ ಬಂದು ಅಲ್ಲಿಂದ ಕಾಲು ತೆಗೆದು ನನ್ನೇ ತೆಗೆಯಿದ್ರೆ ನೀ ಹೋಗ್ತಿದ್ದಿ. ಅದಕ್ಕೆ ಅವನಿಗೆ ಮರ್ಯಾದೆ ಕೊಟ್ಟದ್ದು. ಯಕ್ಷರೇ ತೆಗಿ, ಕಾಲು ತೆಗಿ. ಬೇರೆ ಮಾಡಬೇಡ. ಯಕ್ಷರೇ ಕಾಲು ತೆಗಿ. ಕಾಲು ತೆಗಿ ಹೇಳಿದ್ದೆ ತರ. ನನ್ನದೊಂದು ಮಾತಿಗೆ ಗೌರವವನ್ನು ಕೊಟ್ಟು ಜೊತೆಯಿಂದ ಕಾಲು ತೆಗೆದು 4 ಹೆಜ್ಜೆ ಹಿಂದೆ ಹೋಗಿ ಮತ್ತೊಮ್ಮೆ ಪುನಃ ಅಲ್ವಾ? ಪುನಃ
ಸಾಕು ಮುಂದೆ ಹೋಗಿ ಪುನಃ ಪೆಟ್ಟದಿಂದ ನಿಂತಿದ್ರ ನಿಂತರು ಅಲ್ಲಿಗೆ ಮಲಗಿದ್ರ ಅವ್ರು ಮಲಗಿಕೊಂಡು ಯುದ್ಧ ಮಾಡ್ತಾರೆ. ನಿಮ್ಮ ಅನುಭವ ಇಲ್ಲ. ಯುದ್ಧದ ವೈಖರಿಯನ್ನು ನೋಡಿ ವೈಖರಿ ಪ್ರಥಮ ವೈಖರಿ ಪ್ರಥಮ ಬಾರಿಗೆ ನೋಡಿದಲ್ಲ. ಈಗ ಹೇಳ್ತಾರೆ ತನಿರೀಕ್ಷೆ ಹೇಳಿದ್ದೆ ಇಲ್ಲ, ನಿರೀಕ್ಷೆ ಹುಸಿ ಆಯ್ತು. ಹೇಳುದು ಕಾಣುವುದಿಲ್ಲ. ಹತ್ತಿರ ಹೋದೆ, ಮುಟ್ಟಿದೆ, ತಟ್ಟಿದೆ, ಎಬ್ಬಿಸುವುದಕ್ಕೆ ಪ್ರಯತ್ನ ಪಟ್ಟೆ, ಇವತ್ತು ಸರಿಯಾಗಿ ಹೀಗೆ ಕಿವಿಯನ್ನು ಎದೆಗೆ ಕೊಟ್ಟು ನೋಡಿದ್ಯಾ? ಉಚ್ಛ್ವಾಸ ನಿಶ್ವಾಸ ಎಂತದಿಲ್ಲ. ಹೌದಾ? ಹಾಗಿದ್ರೆ ಏನಾಗಿರ್ಬೋದು?